ಬ್ರೋ ಫೀಲಿಂಗ್ ಲೋನ್ಲಿ ಆರ್ ಡಿಪ್ರೆಸ್ಡ್ ಫಸ್ಟ್ ಜಿಮ್ಮಿಗೆ ಬಾಗುರು ಆಮೇಲೆ ಅವೆಲ್ಲ ತಾನಾಗ ತಾನೇ ಹೊರಟೋಗುತ್ತೆ. ವೆಲ್ಕಮ್ ಟು ಮೈ ಡೇ 9 ಬಾಡಿ ಟ್ರಾನ್ಸ್ಫಾರ್ಮೇಷನ್. ಅಲ್ಲ ಬ್ರೋ, ಒಂದು ಕೆಟ್ಟ ಚಟ ಅಳವಡಿಸ್ಕೊಬೇಕಂದ್ರೆ ಆಗ ಯಾರ ಪ್ರೋತ್ಸಾಹನೂ ಇರಲ್ಲ, ತಾನಾಗಿ ತಾನೇ ಅಳವಡಿಸ್ಕೊಂಬಿಡ್ತೀರ. ಅದೇ ಒಂದು ಒಳ್ಳೆ ಹ್ಯಾಬಿಟ್ ಆ್ಯಡ್ ಮಾಡ್ಕೊಬೇಕಂದ್ರೆ 100 ಜನ ಹೇಳ್ಬೇಕಾ? ಅಲ್ಲ ಬ್ರೋ, ನನ್ನ ಆ್ಯಟಿಟ್ಯೂಡ್ ಹೆಂಗಂದ್ರೆ ಈಗ ನನಗೊಬ್ಬರು ಮೋಟಿವೇಟ್ ಮಾಡೋ ಅವಶ್ಯಕತೆ ಇಲ್ಲ, ನಾನೇ ಮೋಟಿವೇಟ್ ಆಗಬೇಕು ಅನ್ನೋ, ಯಾರಿಗಿಂತ ನಾವೇನು ಕಮ್ಮಿ ಇಲ್ಲ ಅನ್ನೋ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇರಬೇಕು. ಆವಾಗಲೇ ತಾನೇ ಏನೊಂದು ನಾವು ಮಾಡೋಕ್ಕಾಗೋದು. ನೋಡು ಗುರು, ಯಾರೂ ಬಂದು ನಮ್ಮನ್ನು ಎದ್ದೊಳಿಸಲ್ಲ. ಯಾವುದೇ ಒಂದು ಸಿಚುವೇಶನ್ ಆಗಲಿ, ಯಾವ ಸಿಚುವೇಶನ್ ನಮ್ಗೆ ಯಾವಾಗ ಯಾವ ಥರ ಬರುತ್ತಂತ ಗೊತ್ತೇ ಇಲ್ಲ. ಸೊ ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು. ಮೆನ್ ಆರ್ ವಾರಿಯರ್ ಮ್ಯಾನ್. ವಿ ಡೋಂಟ್ ವಾಂಟ್ ಟು ಮೋಟಿವೇಟ್, ವಿ ಹ್ಯಾವ್ ಟು ಮೋಟಿವೇಟ್ ಅವರ್ ಸೆಲ್ಫ್. ಇಷ್ಟು ಹೇಳಿದ ಮೇಲೂ ಏನೋ ಒಂದು ರೀಸನ್ ಇಟ್ಕೊಂಡು ನಾಳೆ ನಾಡ್ದು ಅಂದ್ಕೊಂಡಿದ್ರೆ ನೋಡುಗರು, ಬದಲಾಯಿಸೋಕ್ಕೆ ಯಾರೂ ಆಗಲ್ಲ. ನನ್ನಂತವನು ಇನ್ನೊಬ್ಬನಂತವನು ಬಂದೇ ಬದಲಾಯಿಸ್ಬೇಕು ಅಂದ್ರೆ ಅದು ಬದಲಾವಣೆನೇ ಅಲ್ಲ. ನಿನ್ನಲ್ಲಿ ಯಾವಾಗ ಬದಲಾಗಬೇಕು ಅಂತ ಉಟ್ಕೊಳುತ್ತೋ ಆವಾಗಲೇ ಅದು ನಿಜವಾದ ಬದಲಾವಣೆ. ಸೊ ಪ್ರಾಫಿಟ್ ಇಲ್ಲ ಅಂದರೆ ನಿಮ್ಮನ್ನು ಯಾರೂ ಕೂಡ ಜಿಮ್ಮಿಗೆ ಬಾ ಅಂತ ಹೇಳೋದಿಲ್ಲ. ಸೊ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ನಾಳೆ. ಬಾಯ್.